ಸಂವಿಧಾನದ 27ನೇ ವಿಧಿಯು ಯಾವುದೇ ಧರ್ಮದ ಪ್ರಚಾರಕ್ಕಾಗಿ ತೆರಿಗೆ ಪಾವತಿಯಿಂದ ಸ್ವಾತಂತ್ರ್ಯವನ್ನು ನೀಡುತ್ತದೆ. ಇದರರ್ಥ ಸರ್ಕಾರವು ಸಂಗ್ರಹಿಸಿದ ತೆರಿಗೆ ಹಣವನ್ನು ಯಾವುದೇ ನಿರ್ದಿಷ್ಟ ಧರ್ಮದ ಪ್ರಚಾರ ಅಥವಾ ನಿರ್ವಹಣೆಗಾಗಿ ಬಳಸುವಂತಿಲ್ಲ. ವಿಧಿ 27ರ ಪ್ರಮುಖ ಅಂಶಗಳು. ತೆರಿಗೆಗೆ ನಿಷಿದ್ಧ. ಈ ವಿಧಿಯು ಯಾವುದೇ ವ್ಯಕ್ತಿಯನ್ನು ಅಥವಾ ಸಂಸ್ಥೆಯನ್ನು ಯಾವುದೇ ನಿರ್ದಿಷ್ಟ ಧರ್ಮದ ಪ್ರಚಾರ ಅಥವಾ ನಿರ್ವಹಣೆಗಾಗಿ ತೆರಿಗೆಗಳನ್ನು ಪಾವತಿಸಲು ಒತ್ತಾಯಿಸುವುದನ್ನು ನಿಷಿದ್ಧಿಸುತ್ತದೆ. ನಿಷ್ಪಕ್ಷಪಾತ ಸರ್ಕಾರ. ಭಾರತವು ಒಂದು ಜಾತ್ಯತೀತ ರಾಷ್ಟ್ರವಾಗಿದ್ದು, ಯಾವುದೇ ಧರ್ಮಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡುವುದಿಲ್ಲ. 27ನೇ ವಿಧಿಯು ಈ ಜಾತ್ಯತೀತ ತತ್ವವನ್ನು ಎತ್ತಿಹಿಡಿಯುತ್ತದೆ. ಶುಲ್ಕಗಳು ಮತ್ತು ತೆರಿಗೆಗಳ ನಡುವಿನ ವ್ಯತ್ಯಾಸ. ಈ ವಿಧಿಯು ತೆರಿಗೆಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಆದಾಗ್ಯೂ, ಸರ್ಕಾರವು ಧಾರ್ಮಿಕ ಸಂಸ್ಥೆಗಳಲ್ಲಿ ಸುವ್ಯವಸ್ಥೆ ಅಥವಾ ಭದ್ರತೆಯಂತಹ ಸೇವೆಗಳಿಗಾಗಿ ಶುಲ್ಕಗಳನ್ನು ವಿಧಿಸಬಹುದು. ಶುಲ್ಕಗಳು ನೇರವಾಗಿ ಒದಗಿಸಲಾದ ಸೇವೆಗಳಿಗೆ ಸಂಬಂಧಿಸಿರುತ್ತವೆ, ಆದರೆ ತೆರಿಗೆಗಳು ಸಾಮಾನ್ಯ ಆದಾಯದ ಮೂಲಗಳಾಗಿವೆ. ಸರ್ಕಾರದ ಹಣಕಾಸು ನಿರ್ಬಂಧ. ಈ ವಿಧಿಯು ಸರ್ಕಾರದ ಹಣಕಾಸು ನಿರ್ಧಾರಗಳ ಮೇಲೆ ನಿರ್ಬಂಧಗಳನ್ನು ಹೇರುತ್ತದೆ. ಯಾವುದೇ ಧರ್ಮದ ಪ್ರಚಾರಕ್ಕಾಗಿ ಸಾರ್ವಜನಿಕ ಹಣವನ್ನು ಬಳಸದಂತೆ ಇದು ತಡೆಯುತ್ತದೆ.